ಬಹಿರಂಗ ಪ್ರಚಾರ ಅಂತ್ಯಕ್ಕೆ ಒಂದು ದಿನ ಬಾಕಿ ಇರುವಂತೆ ಜಿಲ್ಲೆಯಲ್ಲಿ ಎನ್ಡಿಎ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಮತ ಪ್ರಚಾರ ಕೈಗೊಂಡಿದ್ದಾರೆ. ಎನ್ಡಿಎ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮಳವಳ್ಳಿ ಮದ್ದೂರು ಭಾಗದಲ್ಲಿ ಭರ್ಜರಿ ರೋಡ್ ಶೋ ನಡೆಸುತ್ತಿದ್ದಾರೆ. ನಾಗಮಂಗಲ ಪಾಂಡವಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ಸ್ಟಾರ್ ನಟರೊಂದಿಗೆ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಸ್ಟಾರ್ ಚಂದ್ರು ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಹಾಸ್ಯ ಮತ್ತು ಖಳನಟ ಮುಖ್ಯಮಂತ್ರಿ ಚಂದ್ರು ಪ್ರಚಾರ ನಡೆಸಿ ಮತ ಯಾಚಿಸುತ್ತಿದ್ದಾರೆ. ಎಂದಿನಂತೆ ಕುಮಾರಸ್ವಾಮಿ ಮತದಾರರಲ್ಲಿ ಮಣ್ಣಿನ ಮಗನೆಂಬ ಮಮಕಾರದ ಅಸ್ತ್ರ ಉಪಯೋಗಿಸಿ ಜಿಲ್ಲೆಯ ಮತಗಳಿಗೆ ಲಗ್ಗೆ ಇಟ್ಟಿದ್ದಾರೆ. ಅತ್ತ ಸ್ಟಾರ್ ಚಂದ್ರು ನಾನು ಜಿಲ್ಲೆಯ ಮಗನಾಗಿದ್ದು ಜಿಲ್ಲೆಯ ಸೇವೆ ಮಾಡಲು ಅವಕಾಶ ಕಲ್ಪಿಸುವಂತೆ ಮಂಡ್ಯದ ಮಗನೆಂಬ ಅಸ್ತ್ರದೊಂದಿಗೆ ಮತದಾರರಲ್ಲಿ ಮನವಿ ಮಾಡುತ್ತಿದ್ದಾರೆ. ನನ್ನ ವೈಯಕ್ತಿಕವಾದಂತಹ ಸ್ವಾರ್ಥಕ್ಕೆಲ್ಲ ನನ್ನ ರೈತರ ಕಷ್ಟಗಳನ್ನೇ ಗಮನಿಸಿದ್ದೇನೆ. ನಮ್ಮ ರೈತರಿಗೆ ಒಂದು ಹೊಸ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಅಗಾಧವಾದಂತಹ ಒಂದು ಗೌರವ ಇದೆ. ದೇವೇಗೌಡರ ಮಾರ್ಗದರ್ಶನ ನನಗೆ ಬೇಕು ಅಂತಕ್ಕಂಥದ್ದನ್ನ ಹಲವಾರು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು. ಅದಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರ ಅನುಭವ ಏನಿದೆ ಆ ಅನುಭವವನ್ನ ಇವತ್ತು ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣವಾಗಿ ಅವರ ಅನುಭವವನ್ನು ಉಪಯೋಗ ಮಾಡಿ ಅವರಿಗೆ ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ ಮೊನ್ನೆ ಮೈಸೂರಿನ ಸಭೆಯಲ್ಲಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ. ನಾವು ಇವತ್ತು ಮೈತ್ರಿಯ ಒಂದು ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ನನ್ನ ನಾಡಿನ ರೈತರು ಬರೀ ಮಂಡ್ಯ ಜಿಲ್ಲೆಯ ರೈತರಿಗೆ ಅಷ್ಟೇ ಅಲ್ಲ ನಾನು ಹೇಳೋದು, ಇಡೀ ರಾಜ್ಯದ ಒಂದು ಸಮಾಜಕ್ಕೆ ಯಾವ ರೀತಿ ಕೈ ಹಿಡಿದಿದ್ದಾರೆ. ಇವತ್ತು 4% ರಿಸರ್ವೇಶನ್ ಕೊಟ್ಟಿದ್ದು ಮುಸಲ್ಮಾನ್ ಬಂಧುಗಳಿಗೆ ದೇವೇಗೌಡರು ಕೊಟ್ಟದ್ದು. ನಂತರ ಇವತ್ತೇನು ತೆಗೆದುಹಾಕಿದ್ದಾರೆ, ಕಾಂಗ್ರೆಸ್ ಬಂದು 11 ತಿಂಗಳಾಯ್ತು, ಇವತ್ತವರೆಗೆ ರಿಸರ್ವೇಶನ್ ಮುಂದುವರಿಸಿದ. ನೀವು ಆಗ ಅವರು ನನ್ನ ನಂಬರ್ ಯಾಕೆ ನಂಬಿಕೆ ಎಲ್ಲರೂ ಗೌರವಿಸ್ತಕ್ಕಂಥದ್ದು. ತಿರ್ಗಾವಿ ನಮ್ಮ ಬಿಜೆಪಿಯ ಸ್ನೇಹಿತರು, ನಮ್ಮ ಯುವಕರೇನಿದ್ದೀರಿ, ಜೆಡಿಎಸ್ ನ ಸ್ನೇಹಿತರೇನಿದ್ದೀರಿ, ನೀವೆಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಸಮಯದ ಅಭಾವ ಇನ್ನು ನಾವು ಬೆಳಗಾವಿ ಮುಗಿಸಿ ನಾವೇನು ಮದ್ದೂರಿಗೆ ಹೋಗಬೇಕಾಗಿದೆ ಸಭೆಗೆ. ಕುರುಬ ಸಮಾಜದ ಬಗ್ಗೆ ಎಸ್ಟಿಗೆ ಸೇರಿಸಿ ನೋಡಿದರೆ ಇದೆಲ್ಲದರ ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂಥ ನಮ್ಮ ಜವಾಬ್ದಾರಿ. ಕುರುಬ ಸಮಾಜಕ್ಕೂ ಹೇಳ್ತೇನೆ, ಕುರುಬ ಸಮಾಜ ದೇವೇಗೌಡರು ಹಲವಾರು ರೀತಿಯಲ್ಲಿ ಆ ಸಮಾಜಕ್ಕೆ